ಜೋಯಿಡಾದಲ್ಲಿ ಭಗವದ್ಗೀತಾ ಅಭಿಯಾನ ಸಂಪನ್ನ. ಜೋಯಿಡಾ ತಾಲೂಕಿನ ಭಗವದ್ಗೀತಾ ಅಭಿಯಾನದ ಸಮರ್ಪಣಾ ಸಮಾರಂಭವು ಜೋಯಿಡಾದ ಶ್ರೀರಾಮ ಪ್ರೌಢಶಾಲೆಯಲ್ಲಿ ಇಂದು ಬುಧವಾರ ಸಂಜೆ 4 ಗಂಟೆಗೆ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜೋಯಿಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್. ಭಾರತಿ ಅವರು, ಅದ್ಭುತ ಚಿಂತನೆಯ ಮೂಲಕ ನಡೆಯುವ ಭಗವದ್ಗೀತಾ ಅಭಿಯಾನವು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಪರಿಣಾಮಕಾರಿಯಾಗಿದೆ. ಎಲ್ಲ ಆಯಾಮಗಳಿಂದ ಒಳ್ಳೆಯ ವಿಚಾರಗಳು ಬರಲಿ, ಪ್ರಯತ್ನ ಮಾಡು, ಫಲ ಬಯಸಬೇಡ ಎನ್ನುವ ಸಂದೇಶವನ್ನು ಭಗವದ್ಗೀತೆಯಲ್ಲಿ ನೀಡಲಾಗಿದೆ. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಪವಿತ್ರ ಗ್ರಂಥಗಳು. ಎಲ್ಲರನ್ನು ಮುನ್ನಡೆಸುವ ಶಕ್ತಿ ಅದಕ್ಕಿದೆ. ಅತ್ಯಂತ ಉದಾತ್ತ ವಿಚಾರಗಳು ಅದರಲ್ಲಿವೆ. ಉನ್ನತ ಸಂಸ್ಕಾರಯುತವಾದ ಜೀವನ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ಈ ಅಭಿಯಾನ ಪ್ರೇರಣೆಯಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸಂದೀಪ್ ನಾಯ್ಕ್ ಅವರು ಮಾತನಾಡಿ, ಭಗವಂತನನ್ನು ಶ್ರದ್ಧೆಯಿಂದ ಪೂಜಿಸಿ, ಆದರೆ ಎಂದಿಗೂ ಬೇಡಬಾರದು. ಭಗವಂತನೇ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತಾನೆ. ನೀವು ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಭಗವದ್ಗೀತಾ ಅಭಿಯಾನದ ಪ್ರಮುಖರಾದ ಎನ್. ವಿ. ಹೆಗಡೆ ಗುಂದ ಅವರು, 2010ರಿಂದ ಈವರೆಗೆ ಈ ಅಭಿಯಾನ ನಡೆದು ಬಂದ ಹಾದಿಯನ್ನು ವಿವರಿಸಿ, ಅಭಿಯಾನದ ತಂಡ, ಶಿಕ್ಷಣ ಇಲಾಖೆ ಮತ್ತು ವಿದ್ಯಾರ್ಥಿಗಳ ಸಮೂಹ ಹಾಗೂ ಮಾತೆಯರು ಅಭಿಯಾನದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಆರ್. ನಾಯ್ಕ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪಿ. ದೇಸಾಯಿ, ಪ್ರಮುಖರಾದ ಎನ್. ಜಿ. ಹೆಗಡೆ, ಶಿವರಾಮ್ ದಾನಗೇರಿ, ವಿ. ಜಿ. ದೇಸಾಯಿ, ಜಿ. ವಿ. ಭಟ್, ಭಾರತಿ ಹೆಗಡೆ, ರಾಜೇಶ್ವರಿ ಗಾಂವ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 9ನೇ ಅಧ್ಯಾಯದ ಸಂಪೂರ್ಣ ಪಠಣವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು.